ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೀನಿ. 2.25 ವರ್ಷ ಆಯ್ತಲ್ಲ, ಮೊನ್ನೆ ಮಳೆಗೆಲ್ಲ ಮನೆ ಬಿದ್ದೋಯ್ತಲ್ಲ. ಇಡೀ ರಾಜ್ಯದಲ್ಲಿ 1 ಮನೆ ಕೊಟ್ಟಿದ್ದೀರಾ? ಇನ್ನು 2 ತಿಂಗಳು ಗ್ರಾಮ ಪಂಚಾಯತಿ ಅವಧಿನೇ ಮುಗಿದೋಯ್ತಲ್ಲ. ನೋಡಿ, ಇದು ಕೇಂದ್ರ ಸರ್ಕಾರದ್ದು 2018ರಲ್ಲಿ ಪಟ್ಟಿ ಮಾಡಿಸಿದ್ದು. 2018ರಲ್ಲಿ ನಿರಾಶ್ರಿತರ ಪಟ್ಟಿ, ಮನೆ ಇಲ್ಲದೆ ಇರೋರ ಪಟ್ಟಿ. ಆ ಪಟ್ಟಿಲಿ ಇರೋವಂಥವ್ರಿಗೆ 2,000 ಮನೆನ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮನೆ ಮಾತ್ರ ಈಗ ನಡೀತಾ ಇರೋದು ಕೆಲಸ. ಈಗ ನಿಮ್ ಗ್ರಾಮ ಪಂಚಾಯಿತಿಯ ನಮ್ಮ ಮೆಂಬರ್ಗಳು ಕೊಡ್ತಾ ಇದಾರಲ್ಲ ಮನೆ, ಇವು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸನ್ಮಾನ್ಯ ಕುಮಾರಣ್ಣರವರು, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಕೊಡ್ತಾ ಇರ್ತಕ್ಕಂಥ ಮನೆ 2,000 ಮನೆ. ಈಗ ಪಾಪ ಜನ ಅದು ಪಟ್ಟಿ ಅವತ್ತೇ ಮಾಡಿದೀವಿ 18ರಲ್ಲಿ. ಅದರಲ್ಲಿ ಇರ್ತಕ್ಕಂಥವ್ರಿಗೆ ಕೊಡ್ತಾ ಇರ್ತಕ್ಕಂಥ ಮನೆ. ಎಷ್ಟು ಮನೆ ಕೊಟ್ಟಿದ್ದೀರಿ? ಹಿಂದೆ ಮನೆ ಕೊಟ್ಟಿದ್ವಲ್ಲ, ಆ ಮನೆನೇ ಇನ್ನು 3ನೇ ಬಿಲ್ಲು 4ನೇ ಬಿಲ್ ಆಗಿಲ್ಲ. ನನ್ನ ತಾಲೂಕಲ್ಲೇ 400 ಮನೆ ಇವೆ. 3ನೇ ಬಿಲ್ಲು 4ನೇ ಬಿಲ್ಲು 3 ವರ್ಷ ಆಗಿ ಕಟ್ಟಿ ಕೊಡದೇ ಇರ್ತಕ್ಕಂಥವು ನನ್ನ ತಾಲೂಕಲ್ಲೇ 400 ಇವೆ. ಅಂಕಿಅಂಶ ಎಲ್ಲ ಅಪ್ಡೇಟ್ ಮಾಡ್ತೀನಿ ಈಗಲೇ ನಿಮ್ಮ ಪ್ರೆಸ್ ಗ್ರೂಪ್ಗೆ. ಆಮೇಲೆ ಸರ್ವಿಸಲ್ಲಿರೋರು ಸತ್ತೋಯ್ತಾರಲ್ಲ, ಸರ್ವಿಸಲ್ಲಿ, ನಾನು ರಾಜ್ಯದ ಬಗ್ಗೆ ಮಾತಾಡಲ್ಲ, ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ. ನೋಡಿ, GK ಪ್ರಕಾಶ್ ಅಂತ ಇವರು ಸತ್ತೋಗಿದ್ದಾರೆ. ನನ್ನ ತಾಲೂಕವರು ಪಿರಿಯಾಪಟ್ಟಣ ಘಟಕದಲ್ಲಿ KSRTCನಲ್ಲಿ ಕೆಲಸ ಮಾಡ್ತಿದ್ರು. ಸರ್ವಿಸ್ ಇದ್ದಂಗೆ ಸತ್ತೋದ್ರು. ಸತ್ತಿರೋದು ಯಾವಾಗ? 21ರಲ್ಲಿ. ಕುಟುಂಬಕ್ಕೆ ಕೆಲಸ ಕೊಡಬೇಕು, ಅದೇನೋ ಬಿಡಿ, ವೇಟಿಂಗ್ ಲಿಸ್ಟಲ್ಲಿ ಅವರೇ. ನೋಡಿ, ಇಲ್ಲಿವರೆಗೂ ನೀವು ಹಣ ಕೊಟ್ಟಿಲ್ಲ ಅವ್ರ ಕುಟುಂಬಕ್ಕೆ. ಇದು ಉದಾಹರಣೆಗೆ. ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 4 ವರ್ಷ ಆಯ್ತು. ಈ ಕುಟುಂಬ ಏನ್ ಮಾಡ್ಬೇಕು? ಆಯ್ತು, ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮೆಂಬರು ಕೋವಿಡ್ ಸಮಯದಲ್ಲಿ ಸತ್ತೋಯ್ತಾರಲ್ಲ, ಆ ಟೈಮಲ್ಲಿ ಆ ಕೆಲಸದಲ್ಲಿ ನೀವು ಜೋಡಿಸ್ಕೊಂಡು ಸತ್ತೋಗಿದ್ರೆ ಅವ್ರ ಕುಟುಂಬಕ್ಕೆ 30 ಲಕ್ಷ ಕೊಡಬೇಕು ಅಂತ ಇತ್ತು ನನ್ನ ತಾಲೂಕಲ್ಲಿ. ಅವನ್ ಸತ್ತಿರೋದು ಯಾವಾಗ? ಮಿರ್ಲೆಯವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸತ್ತಿರೋನು. ಆಯ್ತಾ? ಒಟ್ಟು ಒಂದು ದಿನೇಶ್ ಅಂತ, ಒಬ್ರು ಲಕ್ಷ್ಮಣ ಅಂತ. ಮೊನ್ನೆನೂ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿ, ಇಲ್ಲಿ ನಮ್ಮ
CEO ಹತ್ರ ಪತ್ರ ಬರ್ಸಿದ್ದೀನಿ. 30 ಲಕ್ಷ ಕೊಡ್ತೀನಿ ಎಂದಿದ್ರಲ್ಲ, 30 ಕಾಸು ಬಿಡುಗಡೆ ಆಗಿಲ್ಲ. 30 ಪೈಸು ಬಿಡುಗಡೆ ಆಗಿಲ್ಲ. ಅದಾಯ್ತಾ? ಅಲ್ಲಿಂದ ಬನ್ನಿ. ಈ ನಾಡ್ ಕಚೇರಿಗಳಲ್ಲಿ ಆಪರೇಟರ್ಗಳು ಕೆಲಸ ಮಾಡ್ತಾರೆ. ಆಪರೇಟರ್ಗಳು, ವಿಲೇಜ್ ಅಕೌಂಟೆಂಟು ಇವರೆಲ್ಲ ಅರ್ಜಿ ಕೊಟ್ಟಿದ್ನ ಒಂದೊಂದು ನಾಡ್ ಕಚೇರಿಲಿ ಕೆಲಸ ಮಾಡ್ತಾರೆ. ಕೆಲಸ ಅವರು ವಿಲೇಜ್ ಅಕೌಂಟೆಂಟ್ ಕೊಟ್ಟಿರೋ ಅರ್ಜಿ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಈ ಥರದವೆಲ್ಲ ನೋಡೋದು DTP ಆಪರೇಟರ್ ಅವರು. ಔಟ್ಸೋರ್ಸ್, ಸರ್ಕಾರದಿಂದ ತಗೊಂಡಿಲ್ಲ. ಇಲ್ಲಿ ನೋಡಿ, ಈ ತರ ನನ್ನ ತಾಲೂಕಲ್ಲಿ ಇರೋರಿಗೆ 2.5 ವರ್ಷದಿಂದ ಸಂಬಳ ಆಗಿಲ್ಲ. ಅವ್ರ ಜೀವನ ಏನ್ ಮಾಡ್ಬೇಕು? ಮನೆಗಳು ಕೊಡೋದಿರ್ಲಿ. KR ನಗರದಲ್ಲಿ ಒಂದಷ್ಟು ಹಿಂದೆ ಇದ್ದವರು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡಿ ಇಟ್ಟಿದ್ರು. ಅಲ್ಲಿ ಗ್ರೌಂಡ್ ಪ್ಲಸ್ 2 ಮನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ 800 ಜನ ದುಡ್ಡು ಕಟ್ಟವ್ರೆ. ಗ್ರೌಂಡ್ ಪ್ಲಸ್ 2ನ ನಾವು ತೀರ್ಮಾನ ಮಾಡಿ ಫಲಾನುಭವಿಗಳು ಆಯ್ಕೆ ಮಾಡಿದೀವಿ ಆಗ್ಲೇ. EWS ಈಗ ಮೊನ್ನೆ ಬಂದ್ ಮಾಡವ್ರೆ ಪೂಜೆಯ ಗ್ರೌಂಡ್ ಪ್ಲಸ್ 3 ಅಂತೆ. ಏನ್ ಲಿಫ್ಟ್ ಹಾಕ್ತಾರಾ? 3 ಫ್ಲೋರ್ ಮಾಡಿದ್ರೆ ಗ್ರೌಂಡ್ ಪ್ಲಸ್ 3 ಎಲ್ಲಿಂದ ಹತ್ತಾರೆ ಜನ? ಪಾಪ ಹೆಂಗ್ ಜೀವನ ಮಾಡ್ತಾರೆ? ವಯಸ್ಸಾದವ್ರ ಕತೆ ಏನು? ನಾನು ಹಿಂದೆ ಅಪ್ರೂವ್ ಮಾಡಿ ಸೋಮಣ್ಣವ್ರಿದ್ದಾಗ ಗ್ರೌಂಡ್ ಪ್ಲಸ್ 2 ತಗೊಬಂದು ಮಾಡಿರೋದಿದು. ಅದನ್ನ ಕೆಲಸ ನಡೀತಾ ಇರೋದನ್ನ ಕಂಟಿನ್ಯೂ ಮಾಡ್ದೇನೆ ಗ್ರೌಂಡ್ ಪ್ಲಸ್ 3 ಅಂತ ಹೇಳಿದ್ರೆ ಲಿಫ್ಟ್ ಇದ್ರೆ ಎಲ್ಲಿಂದ ಹೋಯ್ತಾರೆ ಜನ 3ನೇ ಫ್ಲೋರ್ಗೆ? ಈಗ ನಾನು ನನ್ನ ತಾಲೂಕದ ಮಾತ್ರ ಹೇಳಿದ್ದೀನಿ. ಮಹಾರಾಜರು ಮಾಡಿರೋ ಕೆಲಸಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಕೆಲಸನ ಹೋಲಿಕೆ ಮಾಡ್ಬೋದಾ? ನಿಮಗೆ ಬಿಟ್ಟಿದ್ದೀನಿ. ನಾವು ಬೇರೆಯವ್ರ ತರ ಟೀಕೆ ಆ ತರ ಎಲ್ಲ ಮಾಡಲ್ಲ. ಆಮೇಲೆ ಯಾರ ಅಭಿಮಾನಿಗಳೆಲ್ಲ ಸರಿ, ಏನೋ ನಾನು ಮಂತ್ರಿ ಮಾಡ್ಲಿ ಅಂತಲೋ, ಚೇರ್ಮನ್ ಮಾಡ್ಲಿ ಅಂತಲೋ, ಇಲ್ಲ ಯಾವ್ದೋ ವರ್ಗಾವಣೆ ಮಾಡ್ಕೊಡ್ಲಿ ಅಂತಲೋ ಹೇಳೋದು ಸರಿ. ನೀವು ಡಾಕ್ಟ್ರೇಟ್ ಇರೋರು, ಡಾಕ್ಟ್ರು, ನೀವು ಸುಪುತ್ರರು, ನೀವು ಮಹಾರಾಜರಿಗೆ ಹೋಲಿಸಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.